ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ನಿಮಗೆಲ್ಲ ಬರೀ ಆ್ಯಕ್ಷನ್ ಮೂವಿ, ಧಮಾಕ ಮೂವಿ, ಅಡ್ವೆಂಚರ್, ಥ್ರಿಲ್ಲರ್ ಮೂವಿ ನೋಡಿ ನೋಡಿ ಬೋರ್ ಆಗಿಬಿಟ್ರೆ ಬನ್ನಿರಿ, ನಿಮಗೆ ಸಖತ್ತಾಗಿರುವಂಥ 10 ಮೂವಿ ಹೇಳ್ತೀನಿ. ಟಾಪ್ 10 ವರ್ಲ್ಡಲ್ಲಿ 10 ಅಡ್ವೆಂಚರ್ ಮೂವಿಗಳು ಹೇಳ್ತೀನಿ. ಅಂದರೆ ಅಡ್ವೆಂಚರ್ ಅಂದರೆ ಹೆಂಗೆ ಗೊತ್ತಾ, ಅಂದರೆ ನೀವು ಕಾಡಿನಲ್ಲಿ ಹೋಗಿ ಏನಾದರೂ ಡಿಫ್ರೆಂಟ್ ಟೈಪ್ಸ್ ಆಫ್ ಹೊಸ ಪ್ಲೇಸ್ ಕಂಡುಹಿಡಿತೀರಿ, ಇಲ್ಲರೆ ಡೈಮಂಡು, ಗೋಲ್ಡು, ಇತಿಹಾಸ, ಓಲ್ಡ್ ಇತಿಹಾಸ, ಪೌರಾಣಿಕ ಕಥೆ, ದೇವಸ್ಥಾನ ಎಲ್ಲ ಸಖತ್ತಾಗಿರುವಂಥ ಒಂದು ಅಡ್ವೆಂಚರು, ಥ್ರಿಲ್ಲರು, ಟಾಪ್ 10 ಇರುವಂಥ 10 ಮೂವಿಗಳು ಹೇಳ್ತೀನಿ. ಬೋರ್ ಆಗಲ್ಲ, ಕ್ಯೂರಿಯಾಸಿಟಿ ಆಗುತ್ತೆ. ಏನಾದರೂ ಹುಡುಕಬೇಕು ನಾನು, ಏನಾದರೂ ಇರುತ್ತೆ ಅಂತ ನಮ್ಮಲ್ಲಿ ಒಂದು ಆ ಥರ ಒಂದು ಸಖತ್ತಾಗಿರುವಂಥ ಕ್ಯೂರಿಯಾಸಿಟಿ ಆಗಿರುವಂಥ 10 ಮೂವಿಗಳು ಹೇಳ್ತೀನಿ ಕೇಳಿ ಗೈಸ್. ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ದಿ ಅನ್ಚಾರ್ಟೆಡ್ ಅಂತ, ನಮ್ಮ ಪೀಟರ್ ಪಾರ್ಕರ್ ಇದಲ್ಲ ಸ್ಪೈಡಿ, ಅವನ ಮೂವಿ ಇದು. ಸಖತ್ತಾಗಿದೆ ಗುರು. ಅಡ್ವೆಂಚರು, ಥ್ರಿಲ್ಲರು, ಒಂದು ಓಲ್ಡ್ ಶಿಪ್ ಮುಳುಗೋಗಿರುತ್ತೆ ಸಮುದ್ರದಲ್ಲಿ, ಅದರಲ್ಲಿ ಬೆಜ್ಜನ್ ಬಂಗಾರ, ಚಿನ್ನ, ಡೈಮಂಡ್ ಎಲ್ಲ ಸಖತ್ತಾಗಿರುತ್ತೆ. ಅದು ಹುಡ್ಕಕ್ಕೆ ಹೋಗ್ತಾರೆ ಒಂದು ಟೀಮ್ ರೆಡಿ ಮಾಡಿ. ಹೆಂಗೆ ಅಡ್ವೆಂಚರ್ ಇದೆ ಇದರಲ್ಲಿ ಅಂತ ನೀವು ಮೂವಿಲಿ ನೋಡ್ಬೋದು. ನಾನು ಜಾಸ್ತಿ ಏನು ಸ್ಪೈಲ್ ಮಾಡೋಕ್ಕೆ ಹೋಗಲ್ಲ. ಸೆಕೆಂಡ್ ಮೂವಿ ಬಂದುಬಿಟ್ಟು ನಮ್ಮದೇ ಇದು ಇಂಡಿಯಾನೇ ಮೂವಿ ಇದು, ದ ರಿಯಲ್ ಜಾಕ್ಪಾಟ್ ಅಂತ ಯೂಟ್ಯೂಬಲ್ಲೇ ಸಿಗುತ್ತೆ ನಿಮಗೆ ಇದು. ಇದು ಬೇಸಿಕಲಿ ತೆಲುಗು ಮೂವಿ ಇದು. ಇಂಡಿಯಾನೇ ಮೂವಿ. ಸಖತ್ತಾಗಿದೆ ಈ ಮೂವಿ. ಕಾನ್ಸೆಪ್ಟ್ ಏನಂದರೆ, ಇವ್ರದ್ದು ಅಜ್ಜ ಇರ್ತಲ್ಲ, ಇವ್ರ ಅಜ್ಜನ ಹತ್ರ ಒಂದು ಮ್ಯಾಪ್ ಇರುತ್ತೆ. ಅದು ಮ್ಯಾಪು ಸಿಕ್ಕಾಗ ಇವನಿಗೆ ಅವ್ರ ಗೊತ್ತಾಗುತ್ತೆ ಜ್ಯುವೆಲ್ರಿ ಶಾಪ್ ಇತ್ತು ಇವ್ರ ಹತ್ರ ಅಂತ. ಅದು ಪಾಕಿಸ್ತಾನದಲ್ಲಿ, ಯಾವಾಗ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಪಾಕಿಸ್ತಾನದಲ್ಲಿ ಒಂದು ದೇವಿ ಮಂದಿರ, ಅಲ್ಲಿ ಆ ಮಂದಿರ ಒಳಗೆ ಅಂದರೆ ದೇವಸ್ಥಾನದ ಒಳಗೆ ಇತ್ತು ಅಂತ, ಬಂಗಾರ ಇದೆ ಅಂತ ಅವನಿಗೆ ಗೊತ್ತಾಗಿರುತ್ತೆ. ಆಮೇಲೆ ಅಲ್ಲಿ ಹೋಗಿ ರಿಸರ್ಚ್ ಮಾಡಿ ಏನೇನೋ ಮಾಡ್ತಾನಪ್ಪ. ಸಖತ್ತಾಗಿದೆ ಮೂವಿ. ಹೆಂಗೆ ಅಂದರೆ, ಒಂದು ಹೆಜ್ಜೆ ಇಟ್ಟರೆ ಒಂದು ಕಡೆಯಿಂದ ಬಾಣ, ಆ ಕಡೆಯಿಂದ ಬಾಣ. ನಿಮ್ಗೆ ಗೊತ್ತಲ್ಲ ಅಡ್ವೆಂಚರ್ ಥ್ರಿಲ್ಲರು ಅಂದರೆ ಒಂದು ಟಾಪ್ ಮೂವಿ ಹೆಂಗಿರಬೇಕು ಅಂತ ಗೊತ್ತಲ್ಲ ಅಡ್ವೆಂಚರು. ಸಖತ್ತಾಗಿದೆ ಮೂವಿ. ಅದರಂತ ಏನು ಮತ್ತೆ ಒಂದು ಪಾಕಿಸ್ತಾನಕ್ಕೆ ಹೋಗ್ತಾನಲ್ಲ, ಅದು ಒಂದು ಮೇನ್ ಮಸ್ತಾಗಿದೆ ಮೂವಿ. ಇದೊಂದು ನೋಡಿ. ಮತ್ತೊಂದು ಟಾಪ್ 3 ಮೂವಿ ಯಾವುದಂದ್ರೆ ರೆಡ್ ನೋಟಿಸ್. ಇದೊಂದು ಕೂಡ ಹಾಲಿವುಡ್ ಮೂವಿ. ಇದರಲ್ಲಿ ರಾಕ್ ಕಾಣ್ತಾನೆ ನಿಮಗೆ ಮೇನ್ ಲೀಡ್ ರೋಲಲ್ಲಿ, ಅಂದರೆ ಆ್ಯಕ್ಟರ್ ಯಾವನು ಇದರಲ್ಲಿ. ಸಖತ್ತಾಗಿದೆ. ಇದು ರೆಡ್ ಒನ್ ಮಸ್ತಾಗಿದೆ. ಹೀರೋಯಿನ್ ಸಖತ್ತಾಗಿದ್ದಾಳೆ. ಇದೂ ಒಂಥರ ಇದೆ ಅಡ್ವೆಂಚರೇ. ಇದರಲ್ಲಿ ಒಂದು 2-3 ಅಂಡಿಗಳು ಅಂತಿರುತ್ತೆ, ಅಂದರೆ ಗೋಲ್ಡ್ದು. ಎಷ್ಟು ವರ್ಷಗಳ ಹಿಂದೆ ಈ ಅಂಡಿಗಳದಿರುತ್ತೆ, ಅದು ಇತಿಹಾಸ, ಅದರ ಬಗ್ಗೆ ಅದಕ್ಕೆ ಹುಡ್ಕಕ್ಕೆ ಹೋಗ್ತಾರೆ. ಹೆಂಗೆ ಇವ್ರು ಮಾಡ್ತಾರೆ ನೋಡು, ರಷ್ಯನ್ ಮಾಫಿಯಾ ಎಲ್ಲ ಇನ್ವಾಲ್ವ್ ಆಗಿಬಿಡುತ್ತೆ. ಇದೊಂದು ಸಖತ್ತಾಗಿ ಮೂವಿ ಇದೆ ಗೈಸ್, ಇದೊಂದು ನೋಡಿ. ಮತ್ತು 4ನೇ ಮೂವಿ ನಾವು ಬಂದುಬಿಟ್ಟು, 4ನೇ ಮೂವಿ ಅದು ಇದೆ ಐತೆ, ಒಂದು ನಿಮಿಷ. 4ನೇ ಮೂವಿಯೂ ಇವಂದೇ, ದಿ ರಾಕುಂದೇ, ಜಂಗಲ್ ಕ್ರೂಸ್ ಅಂತ. ಇದು ಒಂದು ಬೆಂಕಿ ಗುರು. ಕ್ಯೂರಿಯಾಸಿಟಿಗೆ ಅಂದರೆ ಅಡ್ವೆಂಚರ್, ಇದು ಜಂಗಲ್ ರಿಲೇಟೆಡು. ಅಂದರೆ ಸಖತ್ತಾಗಿದೆ. ಕಾಡಿನಲ್ಲಿ ಅಂದರೆ ನಿಮ್ಗೆ ಒಳಗೆ ಸ್ಟೋರಿ ಗೊತ್ತಾಗುತ್ತೆ, ರಾಕ್ ಯಾರು ಇರ್ತಾರೆ ಯಾರಿಲ್ಲ ಅಂತ. ಸಖತ್ತಾಗಿದೆ ಮೂವಿ. ಇದು ಒಂದು ಓಲ್ಡು, ಅಂದರೆ 400 ವರ್ಷಗಳ ಹಿಂದೆ ಅಂತ ಆ ಥರ ತೋರಿಸಿರ್ತಾರೆ. ಒಳ್ಳೆಯ ಮೂವಿ ಇದೆ. ಇದರಲ್ಲಿ ಕೂಡ ಅಡ್ವೆಂಚರ್, ಥ್ರಿಲ್ಲರು, ಆ್ಯಕ್ಷನ್ ಸೀಕ್ವೆನ್ಸು, ಕ್ಯಾಮ್ರಾ ಆ್ಯಂಗಲ್ ಎಲ್ಲ ಸಖತ್ತಾಗಿದೆ. ಅದರ ಹಿಂದೆ ಒಬ್ಬ ಬ್ರಿಟಿಷ್ ಜನರಲ್ ಹತ್ತಿರ್ತಾನೆ ಇವ್ರ ಹಿಂದೆ. ಇದು ಕೂಡ ಮಸ್ತಾಗಿದೆ ಗೈಸ್, ಮಸ್ತಾಗಿದೆ ಮೂವಿ. ಮತ್ತೊಂದು ಟಾಪ್ 5 ಮೂವಿ ಬಂದುಬಿಟ್ಟು ಇದು ಇಂಡಿಯನ್ದೇ, ತುಂಬಾಡ್. ಕೇಳಿರ್ಬೋದು ತುಂಬ ಸತಿ, ಬರೀ ತುಂಬಾಡ್ ಏನಿದೆ ತುಂಬಾಡ್ ಮೂವಿಯಲ್ಲಿ. ಇದು ಮೋಸ್ಟ್ ಅಂಡರ್ ರೇಟೆಡ್ ಮೂವಿ ಆಫ್ ಇಂಡಿಯನ್ ಸಿನಿಮಾ ಗೈಸ್. ಇದು ಕಾನ್ಸೆಪ್ಟ್ ಹೆಂಗಂದರೆ, ನೋಡಬೇಕಾದ್ರೆ ಭಯ ಆಗುತ್ತೆ. ಇದು ನಾವು ನೈಟ್ ಟೈಮಲ್ಲಿ ನೋಡಿ ಮೂವಿ ಹೆಂಗಿದೆ ಅಂತಾರೆ. ಅಂದರೆ ಒಂದು ವಿಚಿತ್ರ ಥರ ಒಂದು ಪ್ರಾಣಿ ಇರುತ್ತೆ, ದೆವ್ವ. ಅದಕ್ಕೆ ಏನಂತೀರೋ ಗೊತ್ತಾಗಲ್ಲ. ಅದಕ್ಕೂ ಒಂದು ಏನಾದರೂ ಮಾಡಿ ಅದಕ್ಕೆ ಅಡುಗೆ ಮಾಡಿಕೊಟ್ಟಾಗ ಅದು ನಿಮಗೆ ಅದು ತಿನ್ಬರೋಷ್ಟರಲ್ಲಿ ನೀವು ಅಲ್ಲಿಂದ ಬಂಗಾರಗಳ ನಾಣ್ಯಗಳು ತೊಗೊಂಡು ಹೊರಗೆ ಬರ್ಬೋದು. ಸಖತ್ತಾಗಿದೆ ಮೂವಿ ಗೈಸ್. ಇದು ಮೋಸ್ಟ್ ಅಂಡರ್ ರೇಟೆಡ್ ಮೂವಿ ಆಫ್ ಇಂಡಿಯನ್ ಸಿನಿಮಾ ಅಂತ ಅನ್ಬೋದು. ಇದಕ್ಕೆ ಭಯ ಆಗುತ್ತೆ ಗೈಸ್ ನೋಡಿ. ನೈಟ್ ಟೈಮಲ್ಲಿ ನೋಡಿದ್ರೆ ಫುಲ್ ಬೆಂಕಿ, ಆದರೆ ಫುಲ್ ಒಂದು ಥ್ರಿಲ್ಲರ್, ನಿಮ್ಮ ಕಾನ್ಸೆಪ್ಟು ಒಂದು ಹೊಸ ಸ್ಟೋರಿ ನೋಡೋಕ್ಕೆ ಸಿಗುತ್ತೆ. ಸಖತ್ತಾಗಿದೆ ಗೈಸ್ ಇದೊಂದು ಮೂವಿ ಮಾತ್ರ ತುಂಬಾಡ್. ಸೆಕೆಂಡ್ ಮತ್ತು ನಮ್ಮದು 6th ಒಂದು ಮೂವಿ ಬಂದುಬಿಟ್ಟು, ಇದು ಒಂದು ಐತಿಹಾಸಿಕ ಮೂವಿ. ಜಸ್ಟ್ ಲೈಕ್ ಆದರೆ ಕರ್ಣಂದು ಕವಚ ಬಗ್ಗೆ ಇದೆ ಗೈಸ್. ಇದರಲ್ಲಿ ಮೇನ್ ರೋಡ್ ಸನ್ನಿ ಲಿಯೋನ್, ವಿವೇಕ್ ಒಬ್ರಾಯ್, ಜಾಕಿ ಶ್ರಾಫ್ ಕಾಣಿಸ್ತಾರೆ ನಿಮಗೆ. ಇದು ಮಹಾಭಾರತ ಟೈಮಲ್ಲಿ ಕರ್ಣ ಹತ್ರ ಇರುತ್ತಲ್ಲ, ಅದು ಕರ್ಣ ಹತ್ರ ಒಂದು ಕವಚ, ಈ ಸೂರ್ಯದೇವ ಕೊಟ್ಟಿದ್ದು, ಅದ್ರ ಬಗ್ಗೆ ಐತೆ ಇದು ಹಿಸ್ಟೋರಿಕಲ್ಲು, ಇದ್ರ ಬಗ್ಗೆ ಐತೆ ಮೂವಿ. ಸಖತ್ತಾಗೈತೆ, ಅಡ್ವೆಂಚರು, ಥ್ರಿಲ್ಲರು. ಇದೊಂದು ನೋಡ್ಬೋದು ಗೈಸ್ ಮೂವಿ, ಸಖತ್ತಾಗಿದೆ ಮೂವಿ. ನೆಕ್ಸ್ಟ್ ಮೂವಿ ಬಂದುಬಿಟ್ಟು 6ನೇ ಮೂವಿ ನಮ್ದು ಬಂದುಬಿಟ್ಟು, 6ನೇ ಮೂವಿ ಅಂದರೆ ಇವ್ರದ್ದು, ನಮ್ಮದು ಚಿರಂಜೀವಿದವ್ರ ಮೂವಿ. ಇದು ಆವಾಗಿನ ಟೈಮಲ್ಲಿ ಹೆಂಗೆ ಶೂಟಿಂಗ್ ಮಾಡಿದ್ರು ಅಂತ ಗೊತ್ತಿಲ್ಲ. ಇದು ಯಾಕೆ ಮೋಸ್ಟ್ ಅಂಡರ್ ರೇಟೆಡ್ ಇತ್ತು ಆ ಟೈಮಲ್ಲಿ ಗೊತ್ತಾಗಿಲ್ಲಪ್ಪ. ಇವ್ರಿಗೊಂದು ಇದು ಸಿಕ್ಬಿಡುತ್ತೆ, ಒಂದು ಗೋಲ್ ಮೊಟ್ಟೆ ಥರ ಇರುತ್ತೆ, ಸಖತ್ತಾಗಿರುತ್ತೆ. ಗೋಲ್ಡ್ ಅನ್ನೋದು ದೇವ್ರದ್ದು, ಅದು ಕಾಲು ಭೈರವ ಅಂತ, ನಾಗಭೈರವಂದು. ಅಲ್ಲಿ ಹೋಗಿ ಆ ದೇವಸ್ಥಾನದ ಒಂದು, ಅದು ಬರೀ ಅಮಾವಾಸ್ಯೆಗಷ್ಟೇ ಕಾಣುತ್ತೆ ಅಂತ, ಅದರಲ್ಲಿ ಹೋಗಿ ಅಲ್ಲಿ ಪೂಜೆ ಮಾಡಿದ್ರೆ ಅವ್ರಿಗೆ ಒಂದು ಅಮೃತ ಸಿಗುತ್ತೆ ಅಂತ ವಿಲನ್ಗೆ ಗೊತ್ತಿರುತ್ತೆ.
ಸೊ ಅದು ಅವ್ನು ಪಡೆಯೋಕ್ಕೋಸ್ಕರ ವಿಲನ್ ಏನೇನೋ ಮಾಡಿರ್ತಾನೆ ಆವಾಗಿನ ಟೈಮಲ್ಲಿ. ಅವ್ನು ಅದರಿಂದ ಎಷ್ಟೋ ವರ್ಷಗಳ ಹಿಂದೆ ಅದಕ್ಕೋಸ್ಕರನೇ ಇರ್ತಾನೆ. ಸೊ ಸಖತ್ತಾಗಿದೆ ಗುರು ಮೂವಿ ಕಾನ್ಸೆಪ್ಟು. ಸೊ ಮಸ್ತಾಗಿದೆ ನೋಡಿ ಗೈಸ್ ಇದೊಂದು ಮೂವಿ. ಸೊ ಮತ್ತೊಂದು ಮೂವಿ ಬಂದ್ಬಿಟ್ಟು ಕಾರ್ತಿಕೇಯ ಅಂತ. ಇದು ಕೂಡ ಇಂಡಿಯಾನೇ, ಮತ್ತು ಮೊನ್ನೆ ರಿಲೀಸ್ ಆಗಿದ್ದು ಇದು 2023-24 ಮೋಸ್ಟ್ಲಿ. ಸೊ ಸಖತ್ತಾಗಿದೆ ಕಾರ್ತಿಕೇಯ 2. ಇದು ಹೆಂಗೆ ಅಂದರೆ ಶ್ರೀಕೃಷ್ಣನ ಮೇಲೆ ರಿಲೇಟೆಡು. ಅಂದರೆ ಇದು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ್ ಇದ್ದಾಗ ಅವ್ರ ಕೈಯಲ್ಲಿ ಒಂದು ಖಡ್ಗ ಇರುತ್ತೆ. ಅದು ಏನೇನು ಹೆಂಗೆ ಮಾಡುತ್ತೆ ಅಂದರೆ ಏನೇನು ವೈದ್ಯಕೀಯ ಸಮಾಜದಲ್ಲಿ ಐತಿಹಾಸಿಕ ಪೌರಾಣಿಕ. ಸೊ ಸಖತ್ತಾಗಿದೆ ಮೂವಿ ಸೀಕ್ವೆನ್ಸ್. ಇವನು ಹೆಂಗೆ ಹುಡುಕ್ತಾನೆ ರೀತಿ ರಿಯಾಲಿಟಿ ಹೆಂಗಿರುತ್ತೆ ಎಲ್ಲ ಸಖತ್ತಾಗಿದೆ. ಶ್ರೀಕೃಷ್ಣ ಬಗ್ಗೆ ವರ್ಣನೆ ಸಖತ್ತಾಗಿ ಮಾಡಿದ್ದಾರೆ. ಗೋವರ್ಧನ ಪರ್ವತ ಸಖತ್. ಸೊ ಅದರಿಂದ ಬೇರೆ ಬೇರೆ ವರ್ಲ್ಡ್ ಆರ್ಗನೈಸೇಷನ್ ಹೆಲ್ತ್ಸ್ ಕೂಡ ಅವೆಲ್ಲ ಸಖತ್ತಾಗಿ ಇನ್ವಾಲ್ವ್ ಆಗಿರ್ತವೆ. ಸೊ ನೋಡಿ ಒಳ್ಳೆ ಥ್ರಿಲ್ಲರ್ ಮೂವಿ ಇದು ಒಂದು ಕೂಡ. ಸೊ ಮತ್ತೆ ಇದ್ರ ಬಗ್ಗೆ ಮತ್ತೊಂದು ನೆಕ್ಸ್ಟ್ ಪಾರ್ಟ್ ಮಾಡ್ತಾ ಇದ್ದಾರೆ ಕಾರ್ತಿಕೇಯ 3 ಅಂತ. ಸೊ ಮಸ್ತಾಗಿದೆ ಗೈಸ್ ಅದೊಂದು ಮೂವಿ ನೋಡಿ. ಇನ್ನೂ ಒಂದೆರಡು ಮೂವಿ ಯಾವುದಂದ್ರೆ ಗೈಸ್ ಇದು ದಿ ನ್ಯಾಷನಲ್ ಟ್ರೆಜರ್ ಅಂತ. ಅದು ಸಖತ್ತಾಗಿದೆ. ಅದು ಹಾಲಿವುಡ್ದು. ಅವನು ಇದನ್ನಲ್ಲ ಕ್ಯಾರೆಕ್ಟರು ಅವ್ನು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ ಗುರು. ಅದು ನ್ಯಾಷನಲ್ ಟೀಸರ್ 1, ನ್ಯಾಷನಲ್ ಟೀಸರ್ ಪಾರ್ಟ್ 2 ಅಂತ 2 ಮೂವಿಗಳಿದೆ. ಅವೆರಡು ಮೂವಿ ನೋಡೋಪ್ಲೇನೇ ಇದೆ ಅಂದರೆ ಸಖತ್ತಾಗಿ ಅಡ್ವೆಂಚರು. ಏನಾದರೂ ಹೊಸದು ಕಂಡಿಡ್ತಾನಲ್ಲ ಸಖತ್ತಾಗಿ. ಅಂದರೆ ಬಂಗಾರ ನಾಣ್ಯ ಓವರ್ ಇತಿಹಾಸ ಅವ್ರದ್ದು ಸಂಪ್ರದಾಯದ ಏನಾದರೂ ನಾಣ್ಯ ಚಿನ್ನ ಎಲ್ಲಾದರೂ ಕಳೆದೋಗಿರ್ತಾವೆ ಅದು ಹುಡುಕ್ತಾನೆ. ಸಖತ್ತಾಗಿದೆ ಅದರಲ್ಲಿ ಥ್ರಿಲ್ಲರ್ ಅಡ್ವೆಂಚರು.